ಹಾಯ್ ಫ್ರೆಂಡ್ಸ್, ಉತ್ತರ ಕರ್ನಾಟಕ ಜಿಲ್ಲೆ ಕಡೆ ಉತ್ತರ ಕರ್ನಾಟಕದ ಕಡೆ ಖಾರದ ಪುಡಿ ಯಾವ ರೀತಿ ಮಾಡ್ಕೊತಾರೆ ನೋಡಿ. ಇದು ಶೇಂಗಿನ ಪುಡಿ ಅಂತ ನೋಡಿ. ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ, ಒಣಗಿರೋ ಕೊಬ್ಬರಿನ ಈ ಥರ ನಾನು ತರಿಯಾಗಿರೋ ತುರ್ಕೊಂಡಿದ್ದೀನಿ. ಈಗ ನಾವು ಇದು ಮತ್ತು ಖಾರದ ಪುಡಿ ನಾನು ತೋರಿಸ್ತೀನಿ. ನಾನು ಫಸ್ಟ್ ಇವಾಗ ಇದಕ್ಕೆ ಹಾಕ್ಬಿಡೋಣ ನೋಡಿ. ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಳ್ಳೋಣ ನೋಡಿ. ನಾನು ಇಷ್ಟು ಖಾರದ ಪುಡಿ ಅದನ್ನು ಸ್ವಲ್ಪ ಮೆತ್ತಗಾದ್ಮೇಲೆ ಕಡಲೆ ಬೀಜ ಮತ್ತು ಬೆಳ್ಳುಳ್ಳಿ, ಕೊಬ್ಬರಿ, ಒಣ ಕೊಬ್ಬರಿ ತುರಿದಿರೋದು ಅದು ಸ್ವಲ್ಪ ನೋಡಿ. ಇಷ್ಟು ಮೆತ್ತಗಾದ್ಮೇಲೆ ನಾನು ಇಷ್ಟು ರುಚಿ ತಕ್ಕಷ್ಟು ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ನೀವು ಹಾಕ್ಕೊಳ್ಳಿ ನೋಡಿ. ಉಪ್ಪು ಹಾಕ್ತಾಯಿದ್ದೀನಿ, ಮತ್ತು ಮಿಕ್ಸಿ ಹಾಕ್ಕೊಳ್ಳೋಣ ಇವಾಗ ನೋಡಿ. ಕೊನೆಗೆ ಈ ರೀತಿಯಾಗಿ ಆಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಮಾಡ್ಕೊಳ್ಳಿ. ದೋಸೆಗೆ ನಾವು ಮೇಲೆ ಮಸಾಲೆ ದೋಸೆ ಮಾಡ್ಕೊಳಕ್ಕೂ ಈ ಥರ ನಾವು ಪುಡಿ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಟೇಸ್ಟೂ. ಬಾಯ್ ಫ್ರೆಂಡ್ಸ್. ನಮ್ಮ ಚಾನಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗಳೆಲ್ಲ ಫಾಲೋ ಮಾಡಿ ಫ್ರೆಂಡ್ಸ್. ಚೆನ್ನಾಗಿರೋದೆಲ್ಲ ನಾವು ವಿಡಿಯೋ ಹಾಕ್ತಾಯಿದ್ದೀವಿ. ಈಗ ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲನೂ ಸರ್ವ್ ಮಾಡಿಟ್ಕೊಂಡಿದ್ದೀನಿ ನೋಡಿ. ಒಂದು ಸ್ಟೀಲ್ ಕಂಟೈನರ್ನಲ್ಲಿ ಈ ಥರ ನೀವು ಮಾಡಿಟ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಕೆಡ್ದಿರೇ ನೀರಿಗಿರಿ ಅಂತ ಹಾಕ್ಸ್ಬಾರ್ದು. ಇದಕ್ಕೆ 1 ತಿಂಗಳು, 2 ತಿಂಗಳು, 3 ತಿಂಗಳು, 1 ವರ್ಷ ಇಟ್ಟಿದ್ರು, ಯಾಕಂದರೆ ನೀರು ಏನು ಹಾಕಿಲ್ಲಲ್ವ, ತುಂಬ ಚೆನ್ನಾಗಿರುತ್ತೆ. ಬಾಯ್ ಫ್ರೆಂಡ್ಸ್. ನಮ್ಮ ಚಾನಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳೆಲ್ಲ ಫಾಲೋ ಮಾಡಿ. ಬಾಯ್ ಫ್ರೆಂಡ್ಸ್.